ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ರಿ ಫ್ರೆಂಡ್ಸ್? ಆರಾಮಿದ್ದೀರಿ? ನಾನು ಆರಾಮಿದ್ದೀನಿ ನೋಡ್ರಿ ಫ್ರೆಂಡ್ಸ. ಮಧ್ಯಾಹ್ನ ಊಟ ಅದೆಲ್ಲ ಆಯ್ತು ರೀ. ಸ್ವಲ್ಪ ಇಡ್ತಾನ ಮಲ್ಕೊಂಡಿದ್ದೇನೆ ರೀ. ಈಗ ಎದ್ದು ನೀವು ಅಕ್ಕಿ ತುಂಬಿಡ್ಬೇಕು ಅಂತ ಹೇಳಿದ್ರೆ ಅಕ್ಕಿ ತಂದಿನಿ ರೀ. ಅಕ್ಕಿ ತಂದಾಗ್ಲಿ ನನ್ನ ಮಗ ನೀನು ಗಂಜಿನಾಗ ಅಕ್ಕಿದೆಲ್ಲ ತುಂಬಿಟ್ಟು ಇದು ಮಾಡ್ಬೇಕಂತ ಹೇಳಿ ಅಕ್ಕಿ ತೆಗಿಬತ್ತೀನಿ ರೀ. ಚೀಲ್ದಾನು ಅಕ್ಕಿ ತೆಗೆದು ಹಾಕ್ತೀನಿ ರೀ. ಅಕ್ಕಿ ತೆಗಿಡ್ತೀನಿ ರೀ. ಅಕ್ಕಿ ತೆಗೆದು ಡಬ್ಬೆ ಹಾಕಿಟ್ಟಂದ್ರೆ ನೆಚ್ಚಿಂತ ಆಗ್ತದೆ ರೀ. 26 kg ಪಾಕೆಟ್ ತಂದೀವಿ ರೀ. 26 kg ಪಾಕೆಟ್ ತಂದ ನನ್ನ ಮಗ ನೀರು ಗಂಜಿನ ತಂದ ಚಂದವರಿ ಸಣ್ಣವರಿ ಅಕ್ಕಿ ಹಳಿ ಅಕ್ಕಿ ತಂದನ್ರಿ. ನಿನ್ನ ಆಯ್ತು ಈಗ ಪುಡಿ ಕಲಸಿ ಇಟ್ಬಿಡ್ತೀನಿ. 2 ತಿಂಗಳು ಹೋಗ್ತಾವೆ ಫ್ರೆಂಡ್ಸ್. ಅವೇ ನಮ್ಗೆ ಮಗ ಇಬ್ಬರು ದಿನ ಏನು ಅರ್ಧ ಕಿಲೋ ಅಕ್ಕಿ ಅಂದ್ರೆ ಮನವರ ಐತ್ರಿ. ಸ್ವಲ್ಪ ಕ್ಯಾರೆಟ್ ಮಾಡಿ ಪುಡಿ ಅದ ರೀ, ಹಾಕಿ ಕಲಸಿ ಇಟ್ಬಿಡ್ತೀನಿ. 2 ತಿಂಗಳು ಆತದ. 2 ತಿಂಗಳು ಆತಾವ್ರಿ. 2 ತಿಂಗಳು ಆತಾವ. ಅಲ್ಲಿದು ಸ್ವಲ್ಪ ಅದ ರೀ ಪುಡಿ. ಒಂದು 3 kg ಬ್ಯಾಳಿ, ಒಂದು 26 kg ಪಾಕೆಟ್ ಅಕ್ಕಿ ತಂದ. 1350 ರೂಪಾಯಿ ಅಂತ್ರಿ ತಂದನ್ರಿ ಅಕ್ಕಿ. ಅದಕ್ಕೆ ಪುಡಿ ಕಲಸಿ ಗುಡನ ಆಗ್ತಾವ್ರಿ ಇದ್ರಾಗ. ಅದಕ್ಕೆ ಶಾಕ್ ಕಲಸಿ ತಂದು ಊಟ ಮಾಡೀನಿ. ಶೇಕ್ ಕುಂಡೆ ಕುಡಿತಾರೆ ಮುಂಜಾನೆ. ಶೇಕ್ ಕುಡಿದು ಬಂದು ಹಾಗೆ ನನ್ನ ಮಗಳ ಮನೆಗೆ ಹೋಗಿದ್ದನ್ರಿ. ಅಲ್ಲೇ ಇಡ್ಲಿ ಸಾಂಬಾರು ಮಾಡಿವು. ಅಲ್ಲೇ ನಾಷ್ಟ ಮಾಡಿ ಬಂದೆ. ನಾಷ್ಟ ಮಾಡಿ ಬಂದು ಊಟ ಮಲ್ಕೊಂಡಿನಿ ನೋಡ್ರಿ. ಮಲ್ಕೊಂಡಿದ್ರಿ. ಎಲ್ಲ ತೆಗೆದು ಮಾಡಿ ಸ್ವಚ್ಛ ಇಟ್ಕೊಂಡು ಮಧ್ಯಾಹ್ನ ಕಸ ಮಾಡ್ಲಿಕ್ಕೆ ಚಲೋ ಆಗ್ತದ. ಮಾಡ್ಲತ್ತೀನಿ ರೀ. ಚಂದ ನೋಡ್ರಿ ಅಕ್ಕಿ ಸಣ್ಣವರಿ. ಒಂದೇ ಅವಾಗ ಎಲ್ಲ ಹುಡುಗರು ಇದ್ದಾಗ 2 ಕ್ವಿಂಟಲ್ ಹಿಂಗೆ ಹಾಕ್ತೀವಿ. ಅಕ್ಕಿ ಹಾಕ್ಕೊತಿದ್ದೇವೆ ರೀ ಫ್ರೆಂಡ್ಸ್. ಈಗ ಎಲ್ಲಿ ಖರ್ಚೆ ಆಗಲ್ಲ. ನೋಡೋದೇ ಕಮ್ಮಿ ಆಗ್ಯದ್ರಿ. ಅಕ್ಕಿನೇ ಖರ್ಚಾಗತ್ತೆ ರೀ. ಒಂದು ಅವಾಗ ನಾವೆಲ್ಲ ಹುಡುಗರು 4 ಮಕ್ಕಳು ನಾವು ಎಲ್ಲ ಇದ್ದಾಗ ರೀ 1.5 ತಿಂಗಳು 1 ತಿಂಗಳದಾಗ ಖಾಲಿ ಅಕ್ಕಿ. ಸಂಜೆ ಕಿಲೋ ಮುಂಜಾನೆ ಕಿಲೋ ಅನ್ನ ಮಾಡ್ತಿದ್ದೇವೆ ರೀ. ಖರ್ಚಾಗ್ತೀವಿ. ಈಗ ಏನು ಖರ್ಚೆ ಆಗಲ್ಲ ಇವು. ಅವು ಮುಂಜಾನೆ 1 ಟೈಮ್ ಉಣ್ಣು ಮತ್ತು ರಾತ್ರಿ ಉಂಟಲ್ಲ. ಅದಕ್ಕಂತೇಳಿ ಈಗೆಲ್ಲ ಸ್ವಚ್ಛ ಮಾಡಿದ್ರೆ ಹಾಕ್ಬೇಕಂತೇಳಿ ಮಾಡ್ಲತ್ತೇನೆ ರೀ. ತೆಗ್ದು ತಿಂಬಿಟ್ಟಂದ್ರೆ ಉಳ್ತಿಂತಿ ಹಾಕ್ಬೇಕು. ಇದು ಸಂತೆ ಅದ ರೀ. ಕ್ಯಾರಮ್ ಬೋರ್ಡ್ ಪುಡಿ ಇದು. ಸ್ವಲ್ಪ ಬರೀ ಕಳಿಸ ಹಾಕಿರ್ತೀನಿ ರೀ. ಹಾಕಿಟ್ಟು ಮಿಕ್ಸಿಗೆ ಹಾಕಿ ಹುಳ ಆಗಲ್ಲ ರೀ. ಇಲ್ಲದ್ರೆ ಕೇರ್ಲಾಗ ಹುಳ ರೀ. ಒಂದು ಸ್ವಲ್ಪ ಕೇರೋದು ಒಂದು ಹುಳ ಬಂತಂದ್ರೆ ಹುಳ ಹೆಂಗೆ ಹಾಕಿ ಅನ್ನ ಉಡಂಗೆ ಆಗಲ್ಲ ರೀ ಫ್ರೆಂಡ್ಸ್. ಅದಕ್ಕೆ ನಾನು ಪುಡಿ ಕಲಸಿಟ್ಟು ಒಂದು 3 ಕಿಲೋ ಬ್ಯಾಳಿ ತಂದನ್ರಿ. 120 ರೂಪಾಯಿ ಕಿಲೋ ಬ್ಯಾಳಿ. ತೊಗರಿ ಬ್ಯಾಳಿ ತಂದನ್ರಿ. ಒಂದಷ್ಟು ಅಕ್ಕಿ ತಂದಾನ. ಗಂಜಿನ ಹೋಗಿ ಏನು ಬಿಸಿಲು ಅದ ರೀ ಫ್ರೆಂಡ್ಸ್. ಅದು ಭಾರಿ ಅದ ರೀ ಫ್ರೆಂಡ್ಸ್. ಅದಕ್ಕೆ ಪುಡಿ ಅದ ರೀ. ಭಾಳ ಎಲ್ಲ ಪುಡಿ ಬುಟ್ಟಿ ತರ್ತೀನಿ. ಬುಟ್ಟಿ ಹಾಕಿಟ್ಟು ಬುಟ್ಟಿ ನಿಮ್ದೆಲ್ಲ ಊಟ ತಿಂಡಿ ಆಯ್ತಲ್ರಿ ಫ್ರೆಂಡ್ಸ್? ಊಟದೆಲ್ಲ ಆಗ್ಯದ್ರಿ ನಿಮ್ದು? ನಿದ್ದೆ ರೆಸ್ಟ್ ಆಯ್ತೇನೋ? ಊಟ ತಿಂಡಿ ಆಯ್ತೇನ್ರಿ? ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ. ಲೈಕ್ ಮಾಡಿರಿ. ನಮ್ಮ ಚಾನಲ್ 1 ಸಲ ಅಲ್ದು 2 ಸಲ 3 ಸಲ ನೋಡಿರಿ. ಲೈಕ್ ಮಾಡಿರಿ ಫ್ರೆಂಡ್ಸ. ನೀವು ಲೈಕ್ ಮಾಡಿದ್ರಂದ್ರೆ ನನಗೆ ಮತ್ತೆ ಮಟ್ಲಕ್ಕ ನನಗೆ ಇದು ಬಂದಂಗೆ ಆಗ್ತದೆ. ನನಗೆ ಉತ್ಸಾಹ ಬಂದಂಗೆ ಆಗ್ತದೆ ರೀ ಇದು ಮಾಡ್ಲಕ್ಕ.
ನೋಡ್ಲತ್ತೆ ನಮ್ಮ ಫ್ರೆಂಡ್ಸ್ ನೋಡ್ತಾರೆ, ಲೈಕ್ ಮಾಡ್ತಾರಂತ ಮತ್ತೆ ಮಾಡ್ಬೇಕಂತ ರೀ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ. ಮಾಡಿರಿ, ಲೈಕ್ ಮಾಡಿರಿ. ಚಂದ ನೋಡ್ರಿ ಎತ್ತನ ಬಜ್ಜಿ ಅದು ಆಗತ್ರಿ ನನಗೆ. ಸ್ವಲ್ಪ ಸ್ವಲ್ಪ ತೆಕ್ಕೊಂಡು ಹಾಕೋತೀನಿ ಜೊತೆ. ಇನ್ನೊಂದು ಡಿಬ್ಬಿ ತರ್ತೀನಿ ರೀ. ಇದು ಗೋಣಿ ತರ್ತೀನಿ. ಅಡಿಗೆ ಇದು ಮಾಡಿದ್ದು ಫ್ರೆಂಡ್ಸ್ ಇವತ್ತು. ಫ್ಯಾನ್ ಇಂದ ನಡೆಯೋರು, ಒಂದು ಫ್ಯಾನ್ಯಾಗ ಅವಾಜೇ ಕೇಳಲ್ರಿ, ಮಾತೇ ಆಡಿದ್ದು ಕೇಳಲ್ಲ. ಆ ಫ್ಯಾನಿಗೆ ಸಪ್ಪಳದಾಗ ಫ್ಯಾನ್ ಇದ್ರೆ ಒಂದು ನಿಮಿಷದಿಂದ ನಡೆಯಲ್ಲ. ಆ ಶೆಕೆ ಹಾಕ್ಬರಿ ಮೈಯೆಲ್ಲ ನೀರು ಬಸಿದ್ರು ಕಟ್ಲಿ. ಫ್ರೆಂಡ್ಸ್ ಅನ್ನ ಮಾಡಿದ್ದೇನೆ ರೀ. ಸಾರು ಇತ್ತು. ಆಯ್ತು, ಹಿಂಡಿ ತುಪ್ಪ ಹಾಕೊಂಡು ಬಿಸಿ ಅನ್ನ ಉಂಡು ನನ್ನ ಮಗ ಡ್ಯೂಟಿಗೆ ಹೋದ. ಮಧ್ಯಾಹ್ನ ಅಕ್ಕ ಬಂದು ನಾಷ್ಟ ಮಾಡ್ದನ್ರಿ. ಆ ಅಕ್ಕ ಬಲ್ಲಿ ಹೋಗಿ ಇಡ್ಲಿ ಸಾಂಬಾರು ತಿಂದು ಹೋಗ್ಯಾನ ಅವನು. ನಾನು ಒಂದು 4 ತಿಂದು ಬಂದು ಇರ್ತಾನ ಮಲ್ಕೊಂಡೀನಿ. ಈಗ ಇದು ತಿಂದ್ಬಿಟ್ಟು ಮಾಡಿ ಮಾಡ್ಬೇಕಂತ ತೆಗಿಲತ್ತೀನಿ ರೀ. ವಜ್ಜೆ ಎತ್ತದಾಗ ನನಗೆ ಒಂದು ಡಬ್ಬಿ ತುಂಬ್ತದೆ, ಪಾವು ಊಟ ಡಬ್ಬಿ ಐತೆ ನೋಡ್ರಿ ಫ್ರೆಂಡ್ಸ್. ಅದು ಪಾವು ಊಟ ಏನು ನಿದ್ದೆ ಬರ್ತದೆ ರಾತ್ರಿ. ನಿದ್ದೆ ಚಲೋ ಆಯ್ತು. ಮಧ್ಯಾಹ್ನ ನಿದ್ದೆ ಬರೋಲ್ಲ ಫ್ರೆಂಡ್ಸ್. ಮಧ್ಯಾಹ್ನ ನಿದ್ದೆ ಬರೋಲ್ರಿ. ರಾತ್ರಿ ನಿದ್ದೆ ಅರ್ಧ ಆಯಿತು ಅಂದರೆ ನಿದ್ದೆ ಬರ್ತದೆ. ಮಧ್ಯಾಹ್ನ ಇಂದು ಬರೋಲ್ರಿ. ಅದು ಸೋಮ್ ಇಡ್ಕೊಂತಾರೆ ಮೊಬೈಲ್ ನೋಡ್ಕೋತ ಮಕ್ಕೊಂಡ್ರಿ. ಸ್ವಲ್ಪ ಕೆಲಸ ಆಗ್ತದೆ, ಜಲ್ದಿ ಸಾವಕಾಶ ಮಾಡಿದ್ರು ಅಂತೇಳಿ ಇವತ್ತು ನಾನು ಸಂಡೇ ನಮ್ಮ ಮನೆಗೆ ಇದ್ದೇನೆ ರೀ. ನಾಳೆಗೂ ಮನೆಗೆ ಅಂತೀನಿ. ನಾಳೆಗೂ ಹೋಗೋದು ಡ್ಯೂಟಿ. ನಮ್ಮ ಮಗಳು ಮೈದೂರು ಮುರಿದು ಮದುವೆ ಅದ ರೀ. ನಾಳೆ ಒಂದಿನ ಹೋಗಲ್ರಿ. ಮದುವೆಗೆ ಹೋಗಿ ಲಗ್ನಕ್ಕೆ ಹೋಗಿ ಬರ್ತೀನಿ. ಹಾಕ್ತೀನಿ. ಬ್ಯಾಳಿನೂ ಚಂದ ಅವ್ರ ಫ್ರೆಂಡ್ಸು. ಬ್ಯಾಳಿನೂ ಚಂದ ಅವ, ಅಕ್ಕಿನೂ ಚಂದ ಅವ್ರಿ. ಈಗೆಲ್ಲ ಅವನಿಗೆ ಬಿಟ್ಟಿದ್ದಲ್ಲ, ಎಲ್ಲ ಬರ್ತಾನೆ. ಬಿಸಿ ಸೊಯ್ದು ಹಾಕ್ತೀನಿ ಅಜ್ಜಿ ಹತ್ರ ಹಾಕಿದ್ದೆ ಇಷ್ಟೇನೆ. ಸುಮ್ಮನೆ ಜರ್ಜರ್ ಕಲಿಸಿ ಕುಡಿಯಿರಿ. ಪಾವು ಕುಂತಿಲ್ಲ. ಈಗ ಹಾಗೆ ಕೆಳಗೆ ತಿಂತಿದ್ದು ನೋಡಿ. ಅನಾಮತ್ ಎತ್ತಿರ್ತಿದ್ದೆ. ಮ್ಯಾಗಿನ ಟೇಬಲ್ ಮೇಲೆ ಚೀಲ ಅನಾಮತ್ ಕೆಳಗೆ ಎತ್ತಿರ್ತಿದ್ದೆ. ಪಾವು ಕುಂಟಲ್ಲ ಮತ್ತೆ ಮ್ಯಾಗ ಎತ್ತಿರ್ತಿದ್ದೆ. ಈಗ ಒಂದು 5 ಕಿಲೋ ಹೇಳೋದಾಗ 5 ಕಿಲೋ ಹೇಳೋದು ಈಗ. ಸುಮ್ಮನೆ ಬಿಡಿ, ಆನೆ ಬಿಡಿ, ಆಗಾಡಿ ಬಿಸಿಲಿಗೆ ಆಗಲಕ್ಕೆ ಬಿಡೋದಕ್ಕೆ ಸ್ವಲ್ಪ ಇಸು ಡಬ್ಬೆ ಒಂದೊಂದು 2 ಕಿಲೋ 3 ಕಿಲೋ ತೆಕ್ಕೊಂಡು ಅಡುಗೆ ಮನೆಗೆ ಇಟ್ಕೊತೀನಿ ರೀ. ಅಡುಗೆ ಮನೆಗೆ ಇಟ್ಕೊಂಡು
ಸೇರಿಸ್ಕೊಂಡು ಅಡುಗೆ ಮಾಡಲ್ಲ ಬರ್ತೀನಿ. ಏನು ಫ್ರೆಂಡ್ಸ್ ಬರ್ಬೇಕು ಸಾಕಾಗ್ಬೇಕು ಬರೋದು. ಅವಾರ ಇನ್ನೊಂದು 2 ದಿನ ಆತವ್ರು ಹಳಿ ಅಕ್ಕಿ ಮತ್ತು ಸುಮ್ಮನೆ ಸೂಟಿ ಮಾಡಿದ್ರೆ ಮನೆಗೆ ಇರ್ತದೆ ಅಂತೇಳಿ ಅವ್ರ ಕೆಲಸ 26 ದಿನ ಕೊಡಕ್ಕೆ ಒಂದು ಸಾವಿರ ಹಿಡಿತದೆ ಏನು ಮಾಡ್ತಾರೆ. ಎದಕ್ಕೆ ಬರೋದು ಚೀಲ ಇವರು ತಗಡ ಇದ್ದಂಗೆ ಬೇಗ ಒಣಾಕ್ಲಕ್ಕೂ ಬರಲ್ರಿ, ಆಯ್ತು ಬೀಸ್ಕೊಂಡ್ಬರ್ಲಕ್ಕೂ ಬರಲ್ರಿ. ಎದಕ್ಕೆ ಬರೋದು ಚೀಲ ಈಗ ಅಕ್ಕಿ ಚೀಲ ಅವಾಗಿನ ಚೀಲಗಳು ಚಲೋ ಇದ್ದು ರೀ. ಈ ಸಕ್ಕಿ ನೋಡ್ತಾರೆ 26 ಕಿಲೋ ಅಕ್ಕಿ. 26 ಕಿಲೋ ಅಕ್ಕಿ ನೋಡೋದು ನೋಡ್ರಿ. ಸ್ವಚ್ಛವಾಗಿ ಭಾರಿ ಡಬ್ಬೆ ಹಾಕ್ತೀನಿ ತಂದು ಕೈ ಡಬ್ಬೆ ಹಾಕಿ ಈ ಸವಾರ ಹಳಿ ಹಾಕಿ ಒಂದು ಸ್ವಲ್ಪ ಬರಿ ಅಡುಗೆ ನನ್ನ ಟ್ಯಾನಿ ಸಪ್ಪೋದು ಏನು ಮಾತಾಡಿದ್ದೀರಲ್ಲ ಮುಗಿದಾಗುತ್ತೆ. ಇನ್ನೊಂದು 2 ದಿನ ಆಗ್ತಾವೆ. ಅದು ಎಲ್ಲಿಂದ ಇರ್ಬೋದು ಅಂತಂದ್ರೆ ಜೀವ ಸಂಪಾದನೆ ಹೆಚ್ಚಿತ್ತೆ. ಸಣ್ಣ ಚೆಲ್ಲು ಸಣ್ಣ ಚೆಲ್ಲು ಫ್ರೆಂಡ್ಸ್ ಲೈಕ್ ಮಾಡಿರಿ ಫ್ರೆಂಡ್ಸ್, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹತ್ಕೊಡ್ರಿ. ಈಗ ಕೂಡಿ ಹಪ್ಪು ಹಾಕೋದೇ ಬಿಟ್ಟಿನಿ ರೀ ಫ್ರೆಂಡ್ಸ್. ಏನು ಮಾಡ್ತೀವಿ ಖರ್ಚಾಗಲ್ಲ ರೀ, ಖರ್ಚಾಗಲ್ಲ. ಮನ್ಯಾಗ ಕರ್ಕೊಡ್ತೀವಿ ಈಗ ಅದು 2-3 ವರ್ಷ ಆಯ್ತು ನೋಡಿ ಹಪ್ಪಳ ಮಾಡಿಲ್ಲ, ಸೆಂಡಿಂಗ್ ಮಾಡಿಲ್ಲ. ಅವಾಗ ಮಾಡಿವೆ ರೀ, ಅವಾಗ ಮಾಡಿವೆ ಅವರೀಗ ಹಪ್ಪಳ ಯಾಕೋ ಕೆಂಪಾಗ್ಯಾವ ಕಟ್ಟಿಡ್ಲಿ ಯಾಕೋ ಚಲೋ ಇದ್ರಿ. ಭಾಳ ದಿನ ಆಯ್ತು ರೀ ಮಾಡೋದೇ ಬಿಟ್ಟಿದ್ರಿ, ಕರ್ಕೊಡ್ತಿಲ್ಲ ರೀ ಯಾರು. ನನಗಾರ ಕರೆತಿಲ್ಲ ಚಟನೇ ಇಲ್ರಿ ನನಗೆ ಕರ್ಕೊತಿಲ್ಲ. ಯಾವಾಗಾರ ಹಬ್ಬ ಹುಡುಗಿ ಹೋಳಿಗೆ ಮಾಡಿದ್ರೆ ಕರೆಯೋದು, ಇಲ್ಲ ಕರೆಯೋದೇ ಕಾಣ್ತು. ನನ್ನ ಮಕ್ಳು ಇರ್ತಿರು ಹಿಂಗೇನು ಸಾರ ಪಲ್ಯ ಪೋಣೆ ಹೊಡ್ಯಾಗ ಕರ್ಕದಾಗಿ ದೊಡ್ಡಕ್ಕೆ ಸಾರ ಪಲ್ಯ ಪೋಣೆ ಹೊಡ್ಯಾಗ 4 ಕರೆಯೋದು ಅನ್ನದ ಜೋಡಿ ತಿಂತೇವ್ರಿ. ನಾ ಕರ್ಕೊಂಡೇ ತಿನ್ನಲ್ರಿ. ಹ್ಯಾಂಗೆ ಕೆಂಪಾಗ್ಯಾವ್ರಿ. ಯಾಕೆ ಈಗ 3-4 ವರ್ಷ ಆಯ್ತು ಮಾಡಲ್ಲೇ ರೀ. ಇದ್ರ ವರ್ಷ ಹಪ್ಪಳ ಸಂಡಿಗೆ ಶಾವಿಗೆ ಮಾಡೋದ್ರಿ ಎಲ್ಲ ಮಾಡ್ಕೊತೀವಿ ಫ್ರೆಂಡ್ಸ್. ಈಗ ಆಗಲಾಗ್ಯದ ನಾ ಮಾಡೋದು ತಿನ್ನೋದು ಆಗೋದು ಮಾಡೋದು ಆಗಲ್ರಿ. ಈಗ ಏನು ಮಾಡ್ತೀವಿ, ಕಟ್ಟಿ ಡಬ್ಬೆ ಹಾಕಿ ಆ ಡಬ್ಬೆ ಹಾಕಿ ಈ ಡಬ್ಬೆ ಹಾಕಿ ಬಿಡೋದೇ ನೋಡೋದು. ಅಲ್ಲಿ ಅಡುಗೆ ಮನೆ ಹೋಗ್ತಿ ನೆನಪು ಬಂದಾಗ ಬರ್ತದೆಲ್ಲ ಕರ್ಕೊಂಡು ತಿನ್ಬೇಕಂತ ಅಲ್ಲಿ ತಿರ್ಕರ್ತೀನಿ. ಅದು ಸುಮ್ಮನೆ ಈ ಬ್ಯಾಳಿ ಕಂಬಂದ್ರೆ 3 ಕಿಲೋ ಮಣ್ಣು ನಿನ್ನ ಬ್ಯಾಳಿ ಇದ್ರೆ ಹಾಕಿ ಡಬ್ಬೆ ಹಾಕಿ ಕೆಂಪಾಗ್ಯಾವ್ರಿ.
ಕೆಂಪಗೆ 3 ಕಿಲೋ ಬ್ಯಾಳಿ ಬಂದವ ಅವ ರೀ. ಇವು ಜರ ಹಾಕಿ ಡಬ್ಬೆ ಇನ್ನು ಹಳಿ 1 ಕಿಲೋ ಸವಾರಿ ಒಂದು 5 ಕಿಲೋ ತೊಗೊಂಬರಪ್ಪ. ಹೆಂಗೆ ಗಂಜಿನಿ ನಾನು ರೊಕ್ಕ ಕೊಡ್ಲಿಲ್ಲ ಜಾಸ್ತಿ, ಅವನಿಗೆ ತೊಗೊಂಬಂದನ್ರಿ 3 ಕಿಲೋ ತಂದ. ಚಂದ ಅವ್ರಿ ಫ್ರೆಂಡ್ಸ್ ಬ್ಯಾಳಿ ನೋಡ್ರಿ ಎಷ್ಟು ಚಂದ ಅವ್ರಿಗೆ. ತೊಗರಿ ಬೇಳೆ ಚಂದ ಅವ್ರಿ, ದಪ್ಪ ದಪ್ಪ ಜವಾರಿ ಬ್ಯಾಳಿ ಡಬಲ್ ಪಾಲಿಸ್ ಇಲ್ಲ, ಸಿಂಗಲ್ ಪಾಲಿಸ್ ಅದ. ಇಲ್ಲೊಂದು ಡಬ್ಬಿ ತಿಂಗಳು ಸಾಕಿವೆ ಎಷ್ಟು ದಿನ ಆತಾವ್ರಿ. ನನ್ನ ಮಗಳಿಗೆ ದಿನ ಸಾರು ಬೇಕ್ರಿ, ದಿನ ಸಾರಿಂದ ನಡೆಯಲ್ಲ ಅವನಿಗೆ. ಅನ್ನ ಬ್ಯಾಳಿ ಏನು ಕಾಯಿಪಲ್ಲೆ ಹೇಳ್ತೀನಲ್ಲ ಅಂಥದ್ದು ಕಾಯಿಪಲ್ಲೆ ಏನು ಮಾಡ್ತೀವಿ. ನಾನು ಸಲಕಂತ ತರೋದು ಆ ಫ್ರಿಜ್ನಾಗ ಇಡೋದು, ನೆನಪು ಹೋಗೋದು, ಅದು ಹಾಳೆ ಅಲ್ಲತ್ತು ತರಕಾರಿ ಎಲ್ಲ. ಇವು ಎಷ್ಟು ದಿನ ಆತಾವ, ಈಗಿನ 1 ತಿಂಗಳು ಹಳಿ ಹೋವ ರೀ. ಚಂದ ನೋಡಿ. ನಾಲ್ಕೇ ಆಯ್ತು. ಕಂಪನಿ ಬಿಸಿಲು ನೋಡಿ ಫ್ರೆಂಡ್ಸ, ಎಷ್ಟು ಬೆಂಕಿ ಆಗಿದ್ದು ಬಿಸಿಲು. ಇನ್ನೂ 4 ಆಗ್ಯದ, 4 ಆದ್ರೂ ಎಷ್ಟು ಬಿಸಿಲದ. 4 ಗಂಟೆ ಆದ್ರೂ ನೋಡ್ರಿ ಬಿಸಿಲು ನೋಡ್ರಿ ಎಷ್ಟು ಅದ ರೀ. ಶಿವ ಕಣ್ಣು ಕೊರಾಸ್ತ ಬಿಸಿಲು ಭಯಂಕರ ಬಿಸಿಲು ಅದ ರೀ ಫ್ರೆಂಡ್ಸ್. ಫ್ಯಾನ್ ಇದ್ರೆ 1 ನಿಮಿಷ ನಡೆಯಲ್ಲ ನೋಡ್ರಿ. ಒಳಗೆ ಹೋದ್ರೆ ಫ್ಯಾನ, ಹೊರಗೆ ಬಂದ್ರೆ ಫ್ಯಾನ್ ಬಂದ್ ಮಾಡೋದು, ಒಳಗೆ ಹೋದ ಆ ಕಡೆ ಹೋದ್ರೆ ಬಂದ್ ಮಾಡೋದು, ಈ ಕಡೆ ಬಂದ್ರೆ ಫ್ಯಾನ್ ಮಾಡೋದು. ಆಯ್ತು ಫ್ರೆಂಡ್ಸ್, ಸಿಗಮ್ ಫ್ರೆಂಡ್ಸ. ನಮಸ್ಕಾರ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ. ನೀವು ಮಾಡಿದ್ದು ನೋಡಿ, ನೀನು ನೋಡಿದ್ದು ನೋಡಿ ನನಗೆ ಮತ್ತೆ ಇದಾಗಿ ನಾವು ಮತ್ತೆ ಚಂದ ಮಾತಾಡ್ಬೇಕಂತ ಜೀವ ರೀ ನಿಮ್ಮ ಸಂಗಟ ರೀ.